ಟ್ರಂಪ್ ಟಾರಿಫ್ಗೆ ಭಾರತ ಕೆರಳಿ ಕೆಂಡವಾಗಿದೆ. 50% ತೆರಿಗೆ ವಿಧಿಸಿದ್ದಕ್ಕೆ ದೊಡ್ಡಣ್ಣ ವಿರುದ್ಧ ಸಿಟ್ಟಿಗೆದ್ದಿದೆ. ಆದ್ರೀಗ ಭಾರತ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಭಾರತ ಅಮೆರಿಕ ನಡುವಿನ ಮುನಿಸು ಕರಗುತ್ತ. ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಮಾತುಕತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೊಸ ತೆರಿಗೆ ನೀತಿ ವಿರುದ್ಧ ಇಡೀ ಜಗತ್ತೇ ಕೆರಳಿ ಕೆಂಡವಾಗಿದೆ. ಜೊತೆಗೆ ಭಾರತ ಕೂಡ ಅಸಮಾಧಾನ ಹೊರಹಾಕುತ್ತಲೇ ಇದೆ. ಇದೀಗ ಭಾರತ ಹಾಗೂ ಅಮೆರಿಕ ಮಧ್ಯದ ಮುನಿಸು ಮರೆಯಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದಂತೆ ಕಾಣುತ್ತಿತ್ತು. ಆದರೆ ಇದೀಗ ನಡೀತಿರೋ ಹೊಸ ಬೆಳವಣಿಗೆ ನೋಡಿದ್ರೆ ಭಾರತ ಜೊತೆಗಿನ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮವಾಗುವ ಸೂಚನೆ ಸಿಗ್ತಿದೆ. ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಮಾತುಕತೆ ನಡೆಸಲು ಒಲವು ತೋರಿದ್ದು, ಪ್ರಧಾನಿ ಮೋದಿ ಕೂಡ ಮಾತುಕತೆಗೆ ಸಿದ್ದರಿದ್ದೇವೆ ಅಂತ ಸಂದೇಶ ಸಾರಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮತ್ತು ಮೋದಿ ಶೀಘ್ರದಲ್ಲೇ ದೂರವಾಣಿ ಸಂಭಾಷಣೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಈ ಚರ್ಚೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲು ದಾರಿ ಮಾಡಿಕೊಡಬಹುದು. ಮೋದಿ ಮತ್ತು ಟ್ರಂಪ್ ಶೀಘ್ರದಲ್ಲೇ ಕ್ವಾಡ್ ಶೃಂಗಸಭೆಯ ವೇಳಾಪಟ್ಟಿ ಮತ್ತು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಬಗ್ಗೆ ಚರ್ಚಿಸಲು ಫೋನ್ನಲ್ಲಿ ಮಾತನಾಡಬಹುದು. ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ವ್ಯಾಪಾರ ಒಪ್ಪಂದದ ಪ್ರಗತಿ ವಿಷಯಗಳನ್ನು ಚರ್ಚಿಸಲು ಉತ್ತಮ ವೇದಿಕೆಯಾಗುವ ಸಾಧ್ಯತೆ ಇದೆ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಇದೇ ವರ್ಷ ಅಕ್ಟೋಬರ್ 26ರಂದು ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆಯಲಿರೋ ಆಸಿಯಾನ್ ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಮೋದಿ ಭೇಟಿಯಾಗಬಹುದು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಟ್ರಂಪ್ ಟಾರಿಫ್ಗೆ ಭಾರತ ಕೆರಳಿ ಕೆಂಡವಾಗಿದೆ. 50% ತೆರಿಗೆ ವಿಧಿಸಿದ್ದಕ್ಕೆ ದೊಡ್ಡಣ್ಣ ವಿರುದ್ಧ ಸಿಟ್ಟಿಗೆದ್ದಿದೆ. ಆದ್ರೀಗ ಭಾರತ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಭಾರತ ಅಮೆರಿಕ ನಡುವಿನ ಮುನಿಸು ಕರಗುತ್ತ. ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಮಾತುಕತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೊಸ ತೆರಿಗೆ ನೀತಿ ವಿರುದ್ಧ ಇಡೀ ಜಗತ್ತೇ ಕೆರಳಿ ಕೆಂಡವಾಗಿದೆ. ಜೊತೆಗೆ ಭಾರತ ಕೂಡ ಅಸಮಾಧಾನ ಹೊರಹಾಕುತ್ತಲೇ ಇದೆ. ಇದೀಗ ಭಾರತ ಹಾಗೂ ಅಮೆರಿಕ ಮಧ್ಯದ ಮುನಿಸು ಮರೆಯಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದಂತೆ ಕಾಣುತ್ತಿತ್ತು. ಆದರೆ ಇದೀಗ ನಡೀತಿರೋ ಹೊಸ ಬೆಳವಣಿಗೆ ನೋಡಿದ್ರೆ ಭಾರತ ಜೊತೆಗಿನ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮವಾಗುವ ಸೂಚನೆ ಸಿಗ್ತಿದೆ. ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಮಾತುಕತೆ ನಡೆಸಲು ಒಲವು ತೋರಿದ್ದು, ಪ್ರಧಾನಿ ಮೋದಿ ಕೂಡ ಮಾತುಕತೆಗೆ ಸಿದ್ದರಿದ್ದೇವೆ ಅಂತ ಸಂದೇಶ ಸಾರಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮತ್ತು ಮೋದಿ ಶೀಘ್ರದಲ್ಲೇ ದೂರವಾಣಿ ಸಂಭಾಷಣೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಈ ಚರ್ಚೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲು ದಾರಿ ಮಾಡಿಕೊಡಬಹುದು. ಮೋದಿ ಮತ್ತು ಟ್ರಂಪ್ ಶೀಘ್ರದಲ್ಲೇ ಕ್ವಾಡ್ ಶೃಂಗಸಭೆಯ ವೇಳಾಪಟ್ಟಿ ಮತ್ತು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಬಗ್ಗೆ ಚರ್ಚಿಸಲು ಫೋನ್ನಲ್ಲಿ ಮಾತನಾಡಬಹುದು. ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ವ್ಯಾಪಾರ ಒಪ್ಪಂದದ ಪ್ರಗತಿ ವಿಷಯಗಳನ್ನು ಚರ್ಚಿಸಲು ಉತ್ತಮ ವೇದಿಕೆಯಾಗುವ ಸಾಧ್ಯತೆ ಇದೆ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಇದೇ ವರ್ಷ ಅಕ್ಟೋಬರ್ 26ರಂದು ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆಯಲಿರೋ ಆಸಿಯಾನ್ ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಮೋದಿ ಭೇಟಿಯಾಗಬಹುದು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಟ್ರಂಪ್ ಟಾರಿಫ್ಗೆ ಭಾರತ ಕೆರಳಿ ಕೆಂಡವಾಗಿದೆ. 50% ತೆರಿಗೆ ವಿಧಿಸಿದ್ದಕ್ಕೆ ದೊಡ್ಡಣ್ಣ ವಿರುದ್ಧ ಸಿಟ್ಟಿಗೆದ್ದಿದೆ. ಆದ್ರೀಗ ಭಾರತ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಅಮೆರಿಕ ನಡುವಿನ ಮುನಿಸು ಕರಗುತ್ತ. ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಮಾತುಕತೆ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೊಸ ತೆರಿಗೆ ನೀತಿ ವಿರುದ್ಧ ಇಡೀ ಜಗತ್ತೇ ಕೆರಳಿ ಕೆಂಡವಾಗಿದೆ. ಜೊತೆಗೆ ಭಾರತ ಕೂಡ ಅಸಮಾಧಾನ ಹೊರಹಾಕುತ್ತಲೇ ಇದೆ. ಇದೀಗ ಭಾರತ ಹಾಗೂ ಅಮೆರಿಕ ಮಧ್ಯದ ಮುನಿಸು ಮರೆಯಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದಂತೆ ಕಾಣುತ್ತಿತ್ತು. ಆದರೆ ಇದೀಗ ನಡೀತಿರೋ ಹೊಸ ಬೆಳವಣಿಗೆ ನೋಡಿದ್ರೆ ಭಾರತ ಜೊತೆಗಿನ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮವಾಗುವ ಸೂಚನೆ ಸಿಗ್ತಿದೆ. ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಮಾತುಕತೆ ನಡೆಸಲು ಒಲವು ತೋರಿದ್ದು, ಪ್ರಧಾನಿ ಮೋದಿ ಕೂಡ ಮಾತುಕತೆಗೆ ಸಿದ್ದರಿದ್ದೇವೆ ಅಂತ ಸಂದೇಶ ಸಾರಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮತ್ತು ಮೋದಿ ಶೀಘ್ರದಲ್ಲೇ ದೂರವಾಣಿ ಸಂಭಾಷಣೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಈ ಚರ್ಚೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಯಶಸ್ವಿಯಾಗಿ ಮುಕ್ತಾಯಗೊಳಿಸಲು ದಾರಿ ಮಾಡಿಕೊಡಬಹುದು. ಮೋದಿ ಮತ್ತು ಟ್ರಂಪ್ ಶೀಘ್ರದಲ್ಲೇ ಕ್ವಾಡ್ ಶೃಂಗಸಭೆಯ ವೇಳಾಪಟ್ಟಿ ಮತ್ತು ಸೆಪ್ಟೆಂಬರ್ ಕೊನೆ ವಾರದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಬಗ್ಗೆ ಚರ್ಚಿಸಲು ಫೋನ್ನಲ್ಲಿ ಮಾತನಾಡಬಹುದು. ಇದು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ವ್ಯಾಪಾರ ಒಪ್ಪಂದದ ಪ್ರಗತಿ ವಿಷಯಗಳನ್ನು ಚರ್ಚಿಸಲು ಉತ್ತಮ ವೇದಿಕೆಯಾಗುವ ಸಾಧ್ಯತೆ ಇದೆ. ಇನ್ನೊಂದು ಗುಡ್ ನ್ಯೂಸ್ ಅಂದ್ರೆ ಇದೇ ವರ್ಷ ಅಕ್ಟೋಬರ್ 26ರಂದು ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆಯಲಿರೋ ಆಸಿಯಾನ್ ಶೃಂಗಸಭೆಯಲ್ಲಿ ಟ್ರಂಪ್ ಮತ್ತು ಮೋದಿ ಭೇಟಿಯಾಗಬಹುದು. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಟ್ರಂಪ್ ಟಾರಿಫ್ಗೆ ಭಾರತ ಕೆರಳಿ ಕೆಂಡವಾಗಿದೆ. ಶೇಕಡ 50ರಷ್ಟು ತೆರಿಗೆ ವಿಧಿಸಿದ್ದಕ್ಕೆ ದೊಡ್ಡಣ್ಣ ವಿರುದ್ಧ ಸಿಟ್ಟಿಗೆದ್ದಿದೆ. ಆದ್ರೀಗ ಭಾರತ ಮತ್ತು ಅಮೆರಿಕ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಬೀಳುವ ಕಾಲ ಸನ್ನಿಹಿತವಾಗಿದೆ. ಅಮೆರಿಕ ನಡುವಿನ ಮುನಿಸು ಕರಗುತ್ತ. ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಮಾತುಕತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಹೊಸ ತೆರಿಗೆ ನೀತಿ ವಿರುದ್ಧ ಇಡೀ ಜಗತ್ತೇ ಕೆರಳಿ ಕೆಂಡವಾಗಿದೆ. ಜೊತೆಗೆ ಭಾರತ ಕೂಡ ಅಸಮಾಧಾನ ಹೊರಹಾಕುತ್ತಲೇ ಇದೆ. ಇದೀಗ ಭಾರತ ಹಾಗೂ ಅಮೆರಿಕ ಮಧ್ಯದ ಮುನಿಸು ಮರೆಯಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡಿದಂತೆ ಕಾಣುತ್ತಿತ್ತು. ಆದರೆ ಇದೀಗ ನಡೀತಿರೋ ಹೊಸ ಬೆಳವಣಿಗೆ ನೋಡಿದ್ರೆ ಭಾರತ ಜೊತೆಗಿನ ಅಮೆರಿಕ ಸಂಬಂಧ ಮತ್ತಷ್ಟು ಉತ್ತಮವಾಗುವ ಸೂಚನೆ ಸಿಗ್ತಿದೆ. ಡೊನಾಲ್ಡ್ ಟ್ರಂಪ್ ಭಾರತದೊಂದಿಗೆ ಮಾತುಕತೆ ನಡೆಸಲು ಒಲವು ತೋರಿದ್ದು, ಪ್ರಧಾನಿ ಮೋದಿ ಕೂಡ ಮಾತುಕತೆಗೆ ಸಿದ್ದರಿದ್ದೇವೆ ಅಂತ ಸಂದೇಶ ಸಾರಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಮೋದಿ ಮತ್ತು ಟ್ರಂಪ್ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಮತ್ತು ಮೋದಿ ಶೀಘ್ರದಲ್ಲೇ ದೂರವಾಣಿ ಸಂಭಾಷಣೆ ನಡೆಸಲಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಇದು ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ಈ ಚರ್ಚೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನ ಯಶಸ್ವಿ